ಹೆಲೋ ದೋಸ್ತ್ರೆ, ಇವತ್ತು ನಾವೇನು ಟಾಪಿಕ್ ಡಿಸ್ಕಸ್ ಮಾಡಾಕತ್ತೀವಿ ಅದು ಟಾಪಿಕ್ ಭಾಳಷ್ಟು ಜನ ನಂಗೆ ಕಮೆಂಟ್ನಾಗಾಗಲಿ ಅಥವಾ ವಾಟ್ಸಪ್ ಮೇಲಾಗಲಿ ಅಥವಾ ಕಾಲ್ ಮಾಡಿ ಇದೇ ಕ್ವೆಶನ್ ಭಾಳ ಸತಿ ರಿಪೀಟ್ ಮಾಡಿ ಕೇಳ್ಯಾರ. ಏನಂತಂದ್ರೆ ನಾವು ಜೆನ್ಯೂನ್ ಬಾಯರ್ಸ್ ನಾವು ಹೆಂಗೆ ಹುಡುಕ್ಬೇಕು, ಆಮೇಲೆ ಬಾಯರ್ಸ್ ನಾವು ಯಾರ ಜೋಡಿ ಮಾತಾಡಕತ್ತೀವಿ ಅಥವಾ ಯಾರ ಜೋಡಿ ಕಮ್ಯುನಿಕೇಟ್ ಮಾಡಕತ್ತೀವಿ ಅವ್ರು ಜೆನ್ಯೂನ್ ಅದಾರ ಏನು ಇಲ್ಲ ಅದನ್ನ ನಾವು ಹೆಂಗೆ ಗೊತ್ತು ಮಾಡ್ಕೋಬೇಕಂತ ಹೇಳಿ ಇದು ನಂಗೆ ಸಾಕಷ್ಟು ಜನ ಕೇಳ್ಯಾರ. ಸೊ ಫ್ರಾಡ್ ಆಗೋದು ಚಾನ್ಸಸ್ ಭಾಳ ಇರ್ತೈತಿ. ನೀವು ಹೊಸದಾಗಿ ಬಿಸ್ನೆಸ್ನಾಗ ಇಳಿತೀರಿ, ಯಾವುದೋ ಬಿಸ್ನೆಸ್ ಆಗಲಿ, ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಲಿ ಅಥವಾ ಲೋಕಲ್ ಡೊಮೆಸ್ಟಿಕ್ ಬಿಸ್ನೆಸ್ ಆಗಲಿ, ಫ್ರಾಡ್ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಇರ್ತೈತಿ. ಸೊ ಅದ್ರ ಸಂಬಂಧ ನಾವು ಯಾರ ಜೋಡಿ ಮಾತಾಡಕತ್ತೀವಿ, ಆಮೇಲೆ ಯಾರು ನಾವು ಬಾಯರ್ಸ್ ಅಂಥೇಳಿ ನಾವು ಕಮ್ಯುನಿಕೇಟ್ ಮಾಡಕತ್ತೀವಿ ಅವ್ರು ಜೆನ್ಯೂನ್ ಅದಾರ ಏನು ಇಲ್ಲ, ಅವ್ರ ಪ್ರೊಫೈಲ್ ನಾವು ಹೆಂಗೆ ವೆರಿಫೈ ಮಾಡ್ಬೇಕು, ಆಮೇಲೆ ಹೆಂಗೆ ನಾವು ಚೆಕ್ ಮಾಡ್ಕೋಬೇಕಂತೇಳಿ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಸೊ ನಾನು ನಿಮಗೊಂದು 5-6 ಸ್ಟೆಪ್ಸ್ ಹೇಳ್ತೀನಿ. ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರಿ ಅಂತಂದ್ರೆ 90% ಆಫ್ ದ ರಿಸ್ಕ್ ಅಂದ್ರೆ ನೀವು ಫ್ರಾಡ್ ಆಗೋ ಚಾನ್ಸಸ್ ನೀವು ಪ್ರಿವೆಂಟ್ ಮಾಡ್ತೀರಿ, ಅಂದ್ರೆ ಅವಾಯ್ಡ್ ಮಾಡ್ಬೋದು ನೀವು. ಸೊ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಲಿ ಅಥವಾ ಯಾವುದೇ ಬಿಸ್ನೆಸ್ ಆಗಲಿ ಎಲ್ಲದಕ್ಕಿಂತ ಮುಖ್ಯ ನಮ್ಮ ಸ್ವಂತ ಬುದ್ಧಿ. ನಾವು ಯಾವ ಟೈಪ್ ವಿಚಾರ ಮಾಡ್ತೀವಿ, ನಾವು ಯಾವ ಟೈಪ್ ಥಿಂಕ್ ಮಾಡ್ತೀವಿ ಅದ್ರ ಮ್ಯಾಗ ನಮ್ದು ಫ್ಯೂಚರ್ ಡಿಪೆಂಡ್ ಆಗಿರ್ತೈತಿ. ಸೊ ನಾವು ಯಾವಾಗಲೂ ಅಲರ್ಟ್ ಇರಬೇಕಾಗುತ್ತೆ, ಆಮೇಲೆ ನಮ್ಮ ಕಡೆ ಪೇಷನ್ಸ್ ಭಾಳ ಇರಬೇಕಾಗುತ್ತೆ. ಯಾರೋ ಒಬ್ರು ಬಂದು ಮಾತಾಡ್ತಾರ, ಆಮೇಲೆ ಯಾರೋ ಒಬ್ರು ನಮ್ಮ ಜೋಡಿ ಆ್ಯಸ್ ಅ ಬಾಯರ್ ಡಿಸ್ಕಷನ್ ಮಾಡ್ತಾರ ಅಂತ ಹೇಳಿ ಅವ್ರು ಜೆನ್ಯೂನ್ ಬಾಯರ್ ಅಂತ ಹೇಳಿ ನಾವು ಯಾವಾಗಲೂ ತಿಳ್ಕೊಳಕ್ ಹೋಗ್ಬಾರ್ದು. ನಿಮ್ಮ ರೊಕ್ಕ ಏನೈತಿ ಅದನ್ನ ನೀವು ಸೇಫ್ ಆಗಿ ಇಟ್ಕೊಂಡ್ರಿ ಅಂತಂದ್ರೆ ಯಾವಾಗಲೂ ನಿಮ್ಗೆ ನಿರಂತರವಾಗಿ ಬಾಯರ್ಸ್ ಸಿಗ್ತಾನೆ ಇರ್ತಾರ. ಜೆನ್ಯೂನ್ ಬಾಯರ್ಸ್ ಏನಿರ್ತಾರ ಅವ್ರು ಮಾರ್ಕೆಟ್ನಾಗ ಇದ್ದೇ ಇರ್ತಾರ, ಆದ್ರೆ ಫೇಕ್ ಬಾಯರ್ಸ್ ಯಾವಾಗಲೂ ನಮ್ಮ ಜೋಡಿ ಭಾಳ ಕಾಂಟ್ಯಾಕ್ಟ್ಸ್ನಾಗ ಬರ್ತಾರ. ಸೊ ಜೆನ್ಯೂನ್ ಬಾಯರ್ಸ್ ಏನದಾರ ಅವ್ರು ಸ್ವಲ್ಪ ಲೇಟಾಗಿ ಬರ್ತಾರ. ಲೇಟಾಗಿ ಬರಂಗಿಲ್ಲ, ನಮಗೆ ಗೊತ್ತಿರಂಗಿಲ್ಲ ಫೇಕ್ ಯಾರು ಜೆನ್ಯೂನ್ ಯಾರು, ಅದ್ರ ಸಂಬಂಧ ನಾವು ಅವ್ರಿಗೆ ಬೆಟ್ ಆಗೋದು ಸ್ವಲ್ಪ ಲೇಟ್ ಆಗ್ತೈತಿ. ಸೊ ಇದನ್ನ ನಾವು ಹೆಂಗೆ ತಿಳ್ಕೊಬೇಕು, ನಾವು ಯಾರ ಜೋಡಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹೊಸದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ, ಸೊ ಅವ್ರು ಜೆನ್ಯೂನ್ ಅದಾರ ಏನು ಇಲ್ಲ ಅದನ್ನ ಹೆಂಗೆ ನಾವು ತಿಳ್ಕೊಬೇಕಂತ ಹೇಳಿ ನಾವು ಒಂದು 5-6 ಸ್ಟೆಪ್ಸ್ ಡಿಸ್ಕಸ್ ಮಾಡೋಣ. ಸೊ 1ನೇ ಸ್ಟೆಪ್ ಏನಂತಂದ್ರೆ ಯಾವಾಗಲೂ ನೀವು ಒಂದು ಹೊಸ ಬಿಸ್ನೆಸ್ನಾಗ ಬಂದಾಗ ಹೊಸ ಬಾಯರ್ ಜೋಡಿ ಡಿಸ್ಕಸ್ ಮಾಡೋ ಟೈಮ್ನಾಗ ಸ್ವಲ್ಪ ಎಕ್ಸೈಟ್ಮೆಂಟ್ ಇರ್ತೈತಿ. ಆ ಎಕ್ಸೈಟ್ಮೆಂಟ್ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ರಿ. ಒಮ್ಮಿಗ್ಲೇ ಎಕ್ಸೈಟ್ಮೆಂಟ್ನಾಗ ಅವ್ರ ಜೋಡಿ ಮಾತಾಡೋ ಮುಂದೆ ನಿಮಗೆ ಏನು ಬೇಕು ಹೇಳ್ರಿ, ನಾವೆಲ್ಲ ಕೊಡ್ತೀವಿ, ನಮ್ಮ ಕಡೆ ಇದು ಮಟೀರಿಯಲ್ ಐತಿ ಅದು ಮಟೀರಿಯಲ್ ಐತೆ ಅಂತ ಹೇಳಿ ಜೋಶ್ನಾಗ ಎಲ್ಲ ರಿವೀಲ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಅದರಿಂದ ಅವ್ರಿಗಿನ್ನೂ ಕಾನ್ಫಿಡೆನ್ಸ್ ಬರ್ತೈತಿ, ನೀವು ಹೊಸದಾಗದಿರ ಅಂತ ಗೊತ್ತಾಗುತ್ತೆ. ಸಪೋಸ್ ಅವ ಫ್ರಾಡ್ಸ್ಟರ್ ಇದ್ದ ಅಂತಂದ್ರೆ ಅವ ನಿಮಗೆ ಫ್ರಾಡ್ ಮಾಡೇ ಮಾಡ್ತಾನೆ. ಸೊ ಅದ್ರ ಸಂಬಂಧ ಕಾಮಾಗಿ ತಗೋರಿ, ಪೇಷನ್ಸ್ ನಿಮ್ಮ ಕಡೆ ಜಾಸ್ತಿ ಇರಬೇಕಾಗುತ್ತೆ. ಇಂಥ ಟೈಮ್ನಾಗ ಅವ ಜೆನ್ಯೂನ್ ಬಾಯರ್ ಅದಾನ ಏನಿಲ್ಲ ಅದನ್ನ ನೀವು ಮೊದಲು ತಿಳ್ಕೊಬೇಕಾಗುತ್ತೆ. ಇಮಿಡಿಯೇಟ್ಲಿ ಅವ್ರ ಜೋಡಿ ನೀವು ಟ್ರಾನ್ಸಾಕ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಫಸ್ಟ್ ಸ್ಟೆಪ್ನಾಗ ಏನು ಬರ್ತೈತೆ ಅಂತಂದ್ರೆ ಇಂಪೋರ್ಟರ್ಸ್ ಯಾರು ಅದಾರ, ನಿಮ್ಮ ಜೋಡಿ ಯಾರು ಮಾತಾಡಕತ್ತಾರ, ಬಾಯರ್ಸ್ ಯಾರು ಮಾತಾಡತ್ತಾರ ಅವ್ರ ಪ್ರೊಫೈಲ್ ನೀವು ಅವರಿಗೆ ಕೇಳ್ರಿ. ಅಂದ್ರೆ ಯಾವುದೋ ಒಂದು ಕಂಪ್ನಿದು ಒಂದು ಪ್ರೊಫೈಲ್ ಇರ್ತೈತಿ, ಅವ್ರು ಎಷ್ಟು ವರ್ಷದಿಂದ ಬಿಸ್ನೆಸ್ನಾಗ ಅದಾರ, ಅವ್ರದ್ದೇನು ಬ್ರೋಷರ್ ಐತೇನ, ಆಮೇಲೆ ಯಾವ ಪ್ರಾಡಕ್ಟ್ಸ್ನಾಗ ಅವ್ರು ಡೀಲ್ ಮಾಡಕತ್ತಾರ, ಅವ್ರದ್ದೇನರ ವೆಬ್ಸೈಟ್ ಐತೇನ, ಇದನ್ನೆಲ್ಲ ಡೀಟೇಲ್ಸ್ ನೀವು ಅವ್ರಿಗೆ ಕೇಳ್ರಿ. ಕಂಪ್ನಿದ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಇರ್ತೈತಿ, ಕಂಪ್ನಿದ ಬೇರೆ ಬೇರೆ ಲೈಸೆನ್ಸಸ್ ಇರ್ತಾವೆ, ಅವ್ರ ಕಂಟ್ರಿನಾಗ ಬೇರೆ ಬೇರೆ ಸರ್ಟಿಫಿಕೇಶನ್ಸ್ ಇರ್ತಾವೆ. ಅದ್ರ ಎಷ್ಟು ಜಾಸ್ತಿ ಡೀಟೇಲ್ಸ್ ಅವ್ರು ಕೊಡ್ಬೋದು ಅಷ್ಟು ಜಾಸ್ತಿ ಡೀಟೇಲ್ಸ್ ಅವ್ರ ಕಡೆ ಅಂತ ನೀವು ತಗೋರಿ. ಯಾಕಂತಂದ್ರೆ ಜೆನ್ಯೂನ್ ಬಾಯರ್ ಇದ್ದ ಅಂತಂದ್ರೆ ಇವೆಲ್ಲ ಡೀಟೇಲ್ಸ್ ಶೇರ್ ಮಾಡಕ್ಕವ ಹಿಂದೆ ಮುಂದೆ ನೋಡಂಗಿಲ್ಲ, ಹೆಸಿಟೇಟ್ ಆಗಂಗಿಲ್ಲ. ಸಪೋಸ್ ಫೇಕ್ ಬಾಯರ್ ಇದ್ದ ಅಂತಂದ್ರೆ ಅವನ ಕಡೆ ಇವೆಲ್ಲ ಏನೂ ಇರಂಗೇ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಅವರೆಲ್ಲರೂ ಬೇರೆ ಬೇರೆ ನಂಬರ್ಸ್ಲಿ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ, ಬೇರೆ ಬೇರೆ ಇಮೇಲ್ ಐ ಡಿಸ್ ಆಗಲಿ ಬೇರೆ ಬೇರೆ ಸೋರ್ಸಸ್ದಿಂದ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ. ಯಾವಾಗಲೂ ಒಂದು ಸೋರ್ಸ್ ಅವ್ರ ಕಡೆ ಇರಂಗಿಲ್ಲ, ಯಾಕಂತಂದ್ರೆ ಅವ್ರು ಫೇಕ್ ಇರ್ತಾರೆ. ಸೊ ಅದಕ್ಕೆ ಜೆನ್ಯೂನಿಟಿ ನೀವು ಚೆಕ್ ಮಾಡ್ಬೇಕಂತ ಫಸ್ಟ್ ಇಂಪೋರ್ಟರ್ಸ್ ಪ್ರೊಫೈಲ್ ಏನೈತಿ ಅದನ್ನು ನೀವು ಅವ್ರ ಕಡೆ ಅಂತ ಕೇಳ್ಕೊಬೇಕಾಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್. ಸೊ 2ನೇ ಸ್ಟೆಪ್ ಏನಂತಂದ್ರೆ ಎಂಬೆಸಿಸಿಗೆ ಮಾತಾಡೋದು. ಸೊ ಎಲ್ಲ ದೇಶದ್ದು ಎಂಬೆಸೀಸ್ ಬೇರೆ ಬೇರೆ ದೇಶನಾಗ ಇರ್ತಾವೆ. ನಮ್ಮ ದೇಶದ್ದು ಬೇರೆ ದೇಶನಾಗೂ ಎಂಬೆಸೀಸ್ ಅದಾವೆ, ಇಂಡಿಯನ್ ಎಂಬೆಸಿ, ಆಮೇಲೆ ಬೇರೆ ಬೇರೆ ದೇಶದ ಎಂಬೆಸೀಸ್ ನಮ್ಮ ಇಂಡಿಯಾನಾಗೂ ಅದಾವೆ. ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಸೊ ಯಾವ ಕಂಟ್ರಿದ ಬಾಯರ್ಸಿಗೆ ನೀವು ಮಾತಾಡಕತ್ತೀರಿ ಆ ಕಂಟ್ರಿದ ಎಂಬೆಸಿ ಮೆಟ್ರೋ ಸಿಟೀಸ್ನಾಗ ಇರ್ತಾವೆ. ಮುಂಬೈ, ಪೂನಾ, ಬೆಂಗಳೂರು, ಆಮೇಲೆ ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ, ಭಾಳ ಸಿಟೀಸ್ನಾಗ ಅವು ಎಂಬೆಸೀಸ್ ಎಲ್ಲ ನಿಮಗೆ ಅವೈಲೇಬಲ್ ಆಗಿರ್ತಾವೆ. ಸೊ ಆ ಎಂಬೆಸೀಸ್ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಅವ್ರದ್ದೆಲ್ಲ ಡೀಟೇಲ್ಸ್ ಆಗಲಿ ಅಥವಾ ಅವ್ರದ್ದೆಲ್ಲ ಆನ್ಲೈನ್ ಪ್ರೆಸೆನ್ಸ್ನು ಎಲ್ಲ ಇರ್ತೈತಿ. ಅವ್ರದ್ದು ಇಮೇಲ್ ಐ ಡಿಸ್ ಕೊಟ್ಟಿರ್ತಾರೆ, ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿರ್ತಾರೆ. ಅವ್ರಿಗೆ ನೀವು ಡೈರೆಕ್ಟ್ಲಿ ಮೇಲ್ ಹಾಕ್ರಿ, ಒಂದು ಮೇಲ್ ಡ್ರಾಫ್ಟ್ ಮಾಡಿರಿ. ಯಾವ ಟೈಪ್ ಮೇಲ್ ಡ್ರಾಫ್ಟ್ ಮಾಡ್ಬೇಕು ಅನ್ನೋದನ್ನು ನಾವು ಒಂದು ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಸೊ ಅವ್ರಿಗೆ ಮೇಲ್ನಾಗ ಹೇಳ್ರಿ, ನಾ ಹಿಂಗೆ ನಿಮ್ಮ ಕಂಟ್ರಿದವ್ರು ಒಬ್ರು ಬಾಯರ್ ಜೋಡಿ ನಾ ಮಾತಾಡಕತ್ತೀನಿ. ಸೊ ಇವ್ರ ಬಾಯರ್ ಜೆನ್ಯೂನ್ ಅದಾರೇನಿಲ್ಲ, ಇವ್ರ ಜೋಡಿ ನಾ ಡೀಲ್ ಮಾಡ್ಬೇಕೇನು ಮಾಡಬಾರ್ದು ಅಂತೇಳಿ ಅವ್ರಿಗೆ ನೀವು ಡೈರೆಕ್ಟ್ಲಿನೂ ಕೇಳ್ಬೋದು. ಸೊ ಇಂಟರ್ನ್ಯಾಷನಲ್ ಟ್ರೇಡ್ ಏನೈತಿ ಹೆಚ್ಚಾಗಲಿ ಅಂಥೇಳಿ ಗವರ್ಮೆಂಟ್ ಬಾಡೀಸ್ ಏನಿರ್ತಾರೆ ಎಂಬೆಸೀಸ್ನ ಅವ್ರ ಕಂಟ್ರಿದ ಎಂಬೆಸಿ ನಮ್ಮ ಕಂಟ್ರಿ ಒಳಗೆ ಡಿಪೋರ್ಟ್ ಮಾಡಿರ್ತಾರೆ. ಅವ್ರು ಯಾವಾಗಲೂ ನಿಮಗೆ ಹೆಲ್ಪ್ ಮಾಡಕ್ಕೆ ಇರ್ತಾರೆ. ಸೊ ಅವ್ರಿಗೆ ಬಿಂದಾಸ್ ನೀವು ಮೇಲ್ ಹಾಕ್ರಿ ಅಥವಾ ಕಾಲ್ ಮಾಡ್ರಿ. ಸಪೋಸ್ ಅವ್ರ ಮೇಲ್ ಮೇಲೆ ಕಾಲ್ ರಿಪ್ಲೈ ಮಾಡಲಿಲ್ಲ ಅಂತಂದ್ರೆ ನೀವು ಅವ್ರಿಗೆ ಅವ್ರ ಆಫೀಸ್ನಾಗ ಹೋಗ್ನೂ ಬೆಟ್ ಆಗ್ಬೋದು. ಆದ್ರೆ ಅದಕ್ಕಿಂತ ಮೊದಲು ನಿಮ್ಮ ಬಾಯರ್ದು ಏನು ಪ್ರೊಫೈಲ್ ಐತಿ ನಿಮ್ಮ ಕಡೆ ರೆಡಿ ಇರಬೇಕು. ಇಂಪೋರ್ಟರ್ಸ್ ನೀವು ಪ್ರೊಫೈಲ್
ಓಕೆ ಇತ್ತು, ನೀವು ಯಾವಾಗಲೂ ಚೆಕ್ ಮಾಡಿ ಇಂಪೋರ್ಟರ್ ಪ್ರೊಫೈಲ್ ನಿಮ್ಮ ಕಡೆ ಇತ್ತು ಅಂತಂದ್ರೆ ಆ ಪ್ರೊಫೈಲ್ ನೀವು ಇವರಿಗೆ ಮೇಲ್ ಮಾಡಿ ಕೇಳ್ರಿ, ಅಂದ್ರೆ ಈ ಪ್ರೊಫೈಲ್ ಜೆನ್ಯೂನ್ ಐತೇನಿಲ್ಲ ನೀವು ಚೆಕ್ ಮಾಡಿ ನಮ್ಗೆ ಹೇಳ್ರಿ. ಇವ್ರು ಏನಾರ ಡಿಫಾಲ್ಟ್ ಮಾಡ್ಯಾರ ಹಿಂದಿನ ಬಿಸ್ನೆಸ್ ಅವ್ರು ಏನು ಮಾಡ್ಯಾರ ಇಷ್ಟು ವರ್ಷ ತನ, ಅದ್ರೊಳಗೆ ಏನಾರ ಅವ್ರು ಎಲ್ಲರೂ ಬ್ಲ್ಯಾಕ್ ಲಿಸ್ಟ್ ಆಗ್ಯಾರನ, ಡಿಫಾಲ್ಟರ್ ಅದಾರನ, ಅಂದ್ರೆ ಪೇಮೆಂಟ್ಸ್ ಅದು ಮಾಡಿಲ್ಲನ. ಸೊ ಯಾವಾಗ್ಲೂ ಇಂಟರ್ನ್ಯಾಷನಲ್ ಟ್ರೇಡ್ನಾಗ ಏನಾರ ನೀವು ಅಂತ ಡಿಫಾಲ್ಟಿಂಗ್ ಮಾಡಿದ್ರಿ ಅಂತಂದ್ರೆ ಬ್ಲ್ಯಾಕ್ ಲಿಸ್ಟ್ ಮಾಡ್ಬಿಡ್ತಾರೆ ನಿಮಗೆ. ಸೊ ಅಂಥದ್ದೇನಾರ ಆ ಕಂಪ್ನಿ ಬಗ್ಗೆ ರೆಕಾರ್ಡ್ ಐತಿ ಏನಿಲ್ಲ ಅಂತೇಳಿ ನೀವು ಎಂಬೆಸಿಸ್ ಕಡೆ ಚೆಕ್ ಮಾಡ್ಕೋಬಹುದು. ಸೊ ಅವ್ರು ನಿಮಗೆ ಒಂದ್ಸತಿ ಗ್ರೀನ್ ಸಿಗ್ನಲ್ ಕೊಟ್ಟ ಮ್ಯಾಗ ನೀವು ಆ ಬಯರ್ ಜೋಡಿ ಪ್ರೊಸೀಡ್ ಮಾಡ್ಬೋದು. ಸೊ ಇವು 2 ಸ್ಟೆಪ್ ಆದ್ಮೇಲೆ ಇಂಪೋರ್ಟರ್ಸ್ ಪ್ರೊಫೈಲ್ ನಿಮಗೆ ಸಿಕ್ಕ ಮ್ಯಾಗ ಅದರಿಂದ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತಪ್ಪ, ಹಾ ಇವ್ರು ಚಲೋ ಇಂಪೋರ್ಟರ್ಸ್ ಅದಾರ, ಆಮೇಲೆ ಜೆನ್ಯೂನ್ ಅದಾರ ಅಂತ ಹೇಳಿ ನಿಮ್ಗೆ ಅನಿಸ್ತು. ಆಮೇಲೆ ಎಂಬೆಸಿಸ್ ನೀವು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರ ಕಡೆಂತ್ರನು ಪಾಸಿಟಿವ್ ರಿಪೋರ್ಟ್ ಬಂದ ಮೇಲೆ ಥರ್ಡ್ ಸ್ಟೆಪ್ ಏನೈತಿ, ECGC ದವ್ರ ಕಡೆಂತ್ರನು ನೀವು ಸರ್ವಿಸ್ ಅವೈಲ್ ಮಾಡ್ಕೋಬಹುದು. ECGC ಅಂತಂದ್ರೆ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ಸ್. ಸೊ ಇವ್ರು ಏನೈತಿ ನಿಮ್ಮ ಕಡೆ ಒಂದು ಸಣ್ಣ ಪ್ರೀಮಿಯಂ ಚಾರ್ಜ್ ಮಾಡ್ತಾರ, ಅಂದ್ರೆ ಪ್ರತಿ ಕನ್ಸೈನ್ಮೆಂಟಿಗೆ ಅವ್ರು ಆ ಕನ್ಸೈನ್ಮೆಂಟ್ ಇನ್ವಾಯ್ಸ್ ವ್ಯಾಲ್ಯೂ ಮೇಲೆ ಒಂದು ಅಮೌಂಟ್ ಚಾರ್ಜ್ ಮಾಡ್ತಾರ, ಒಂದು ಟೈಪ್ ಇನ್ಶೂರೆನ್ಸ್ ಇದ್ದಂಗಿದೆ ಅವ್ರು ಚಾರ್ಜ್ ಮಾಡ್ತಾರ. ಆಮೇಲೆ ಪ್ರೀ ಶಿಪ್ಮೆಂಟ್ ನಿಮ್ಗೆ ಆ ಕಸ್ಟಮರ್ ಅವ್ರು ನಿಮ್ದೇನು ಬಯರ್ಸ್ ಅದಾರ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನು ಕೊಡ್ತಾರ. ಈ ಬಯರ್ಸ್ ಏನು ಡಿಫಾಲ್ಟರ್ ಅದಾರೇನಿಲ್ಲ, ಆಮೇಲೆ ಈ ಬಯರ್ಸ್ ಏನು ಬ್ಲ್ಯಾಕ್ ಲಿಸ್ಟ್ನಾಗ ಅದಾರ ಏನಿಲ್ಲ, ಅದನ್ನು ECGC ದವ್ರೆಲ್ಲಾನು ಡೀಟೇಲ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾರ. ಸೊ ನೀವು ಥರ್ಡ್ ಸ್ಟೆಪ್ನಾಗ ಎಲ್ಲದಕ್ಕಿಂತ ಮೊದಲು ಬಯರ್ ಜೋಡಿ ಟ್ರಾನ್ಸಾಕ್ಷನ್ ಮಾಡೋಕ್ಕಿಂತ ಮೊದಲು ECGC ಕವರ್ನು ನೀವು ತಗೋಬಹುದು. ಸಪೋಸ್ ನಿಮ್ ಬಯರ್ ಬ್ಲ್ಯಾಕ್ ಲಿಸ್ಟೆಡ್ ಇದ್ದ ಅಂತಂದ್ರೆ ECGC ದವ್ರು ನಿಮ್ಗೆ ಪಾಲಿಸಿ ಕೊಡಕ್ಕೂ ಹೋಗಂಗಿಲ್ಲ. ಸೊ ಅಂತ ಕೇಸ್ನಾಗ ನೀವು ರಿಸ್ಕ್ ಲಿಂತ್ರ ದೂರ ಆಗ್ತೀರಿ, ಅಂದ್ರೆ ನಿಮ್ಗೆ ಒಂದು ಫ್ರಾಡ್ ಆಗೋದ್ರಿಂದ ನೀವು ಉಳ್ಕೋತೀರಿ. ಯಾಕಂದ್ರೆ ECGC ದವರು ಯಾವಾಗಲೂ ಜೆನ್ಯೂನ್ ಬಯರ್ಸ್ ಜೋಡಿ ಅಷ್ಟೇ ಕೆಲಸ ಮಾಡ್ತಾರ, ಆಮೇಲೆ ಜೆನ್ಯೂನ್ ಕಸ್ಟಮರ್ಸ್ ಇದ್ರೆ ಅಷ್ಟೇ ನಿಮಗೆ ಅವ್ರು ಪಾಲಿಸೀಸ್ ಕೊಡ್ತಾರ. ಯಾಕಂದ್ರೆ ECGC ದವ್ರು ಆಮೇಲೆ ನಿಮಗೆ ರೀಪೇಮೆಂಟ್ ಮಾಡ್ಬೇಕಾಗುತ್ತೆ. ಸಪೋಸ್ ECGC ದವ್ರು ನಿಮಗೆ ಪಾಲಿಸಿ ಕೊಟ್ಟರು, ಆಮೇಲೆ ಬಯರ್ಸ್ದೆಲ್ಲ ರೆಕಾರ್ಡ್ಸ್ ಚೆಕ್ ಮಾಡಿ ನಿಮಗೆ ಪಾಲಿಸಿ ಕೊಟ್ಟರು, ಆಮೇಲೆ ಬಯರ್ಸ್ ಏನಾರ ನಿಮಗೆ ಪೇಮೆಂಟ್ ಹಾಕಲಿಲ್ಲ ಅಂತಂದ್ರೆ 85 to 90% ನಿಮ್ದು ಇನ್ವಾಯ್ಸ್ ವ್ಯಾಲ್ಯೂ ಅಷ್ಟು ಅಮೌಂಟ್ ECGC ದವ್ರು ನಿಮಗೆ ಪೇ ಮಾಡಬೇಕಾಗುತ್ತೆ. ಸೊ ಅವ್ರ ಕಿಸಿ ಒಳಗೆ ರೊಕ್ಕ ಯಾಕೆ ಕೊಡ್ಬೇಕು ನಿಮಗೆ? ಸೊ ಅದ್ರ ಸಂಬಂಧ ಅವ್ರು ಪ್ರಾಪರ್ ಚೆಕಿಂಗ್ ಮಾಡೇ ಆಮೇಲೆ ನಿಮಗೆ ಪಾಲಿಸಿ ಕೊಡ್ತಾರ. ಸೊ ಥರ್ಡ್ ಸ್ಟೆಪ್ನಾಗ ನೀವು ECGC ಕವರ್ ತೊಗೊಂಡ್ರೆ ಭಾಳ ಬೆಟರ್. ಸೊ ಇದಾದ್ಮೇಲೆ 4ನೇದು ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಸ್. ಸೊ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಸ್ ಆಗಲಿ, ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ ಕಂಪನೀಸ್ ಆಗಲಿ, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸಪೋಸ್ ನೀವು ದುಬೈನಾಗ ಆಗಲಿ ಅಥವಾ ಯಾವುದೋ ಒಂದು ಕಂಟ್ರಿನಾಗ ಒಬ್ರು ಕಸ್ಟಮರ್ ಜೋಡಿ ಮಾತಾಡ್ತಿರ್ತೀರಿ ಅಂತಂದ್ರೆ ಅದೇ ಕಂಟ್ರಿ ಒಳಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕಂಪನೀಸ್ನೂ ಇರ್ತಾವೆ. ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಬಯರ್ ಜೋಡಿ ನಾ ಮಾತಾಡಕತ್ತೀನಿ, ಇವ್ರಿಗೆ ಈ ಪ್ರಾಡಕ್ಟ್ ಬೇಕಾಗೈತಿ, ಸೊ ನಾ ಇವ್ರ ಜೋಡಿ ಡೀಲ್ ಮಾಡ್ಬೇಕೇನು ಬೇಡ ಅಂತೇಳಿ ನೀವು ಅವ್ರಿಗೂ ಕೇಳ್ಬೋದು. ಸೊ ಅವ್ರು ನಿಮ್ಮ ಕಡೆ ಒಂದು ಅಮೌಂಟ್ ಚಾರ್ಜ್ ಮಾಡ್ತಾರೆ, ಅವ್ರ ಸರ್ವಿಸ್ ಚಾರ್ಜ್ ಏನು ಚಾರ್ಜ್ ಮಾಡ್ತಾರೆ. ಯಾಕಂದ್ರೆ ಅವರು ಮಾರ್ಕೆಟ್ ಡೇಟಾ ಸ್ವಲ್ಪ ಅನಾಲಿಸಿಸ್ ಮಾಡಬೇಕಾಗುತ್ತೆ, ಅವರು ಸ್ಟಡಿ ಮಾಡಬೇಕಾಗುತ್ತೆ. ಸಪೋಸ್ ಅವ್ರ ಡೇಟಾ ಒಳಗೆ ಆ ಕಂಪ್ನಿ ಹೆಸರು ಇರಲಿಲ್ಲ ಅಂತಂದ್ರೆ ಅವ್ರ ಸೋರ್ಸಸ್ ಯೂಸ್ ಮಾಡಿ ಆ ಕಂಪ್ನಿ ಬಗ್ಗೆ ಅವ್ರನ್ನೆಲ್ಲ ರೆಕಾರ್ಡ್ಸ್ ತೆಗಿಬೇಕಾಗುತ್ತೆ. ಸೊ ಅದ್ರ ಸಂಬಂಧ ಅವ್ರು ಒಂದು ಪ್ರೀಮಿಯಂ ಚಾರ್ಜ್ ಮಾಡ್ತಾರೆ. ಆದ್ರೆ ಅದು ವರ್ತ್ ಇರ್ತೈತಿ, ಯಾಕಂದ್ರೆ ನಿಮ್ಮ ಕಂಪ್ಲೀಟ್ ಕನ್ಸೈನ್ಮೆಂಟ್ ನೀವು ರಿಸ್ಕ್ನಾಗ ಹಾಕೋಕ್ಕಿನ್ನ ಅವ್ರಿಗೆ ಒಂದು ಸಣ್ಣ ಅಮೌಂಟ್ ನೀವು ಪೇ ಮಾಡಿ ಆ ಬಯರ್ ಏನದಾರ ಅವ್ರು ಜೆನ್ಯೂನ್ ಅದಾರ ಏನು ಇಲ್ಲ ಅಂತೇಳಿ ನೀವು ಚೆಕ್ ಮಾಡ್ಕೊಳ್ಳೋದು ಯಾವಾಗಲೂ ಚಲೋ ಇರ್ತೈತಿ. ಸೊ ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ಸ್ ಅಥವಾ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕಂಪ್ನೀಸ್ಗೂ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬಯರ್ ಬಗ್ಗೆ, ನಿಮ್ಮ ಬಯರ್ ಪ್ರೊಫೈಲ್ ಬಗ್ಗೆ ನೀವು ತಿಳ್ಕೊಬೋದು. ಸೊ ಲಾಸ್ಟ್ ಬಂದು 5ನೇ ಸ್ಟೆಪ್ ಏನಂತಂದ್ರೆ, ನೀವು ಹೊಸದಾಗಿ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಬಂದಿದ್ರಿ ಅಂತಂದ್ರೆ ಯಾವಾಗಲೂ ನಿಮ್ಮ ನೇಬರಿಂಗ್ ಕಂಟ್ರೀಸ್ ಏನದಾವು ಅವನ್ನಷ್ಟ ಮಾರ್ಕೆಟಿಂಗ್ ಸಂಬಂಧ ಟಾರ್ಗೆಟ್ ಮಾಡ್ರಿ. ಯಾಕಂದ್ರೆ ನೀವು ಯಾವಾಗ ಬೇಕಾವಾಗ ನೀವು ಆ ಕಂಟ್ರೀಸಿಗೆ ವಿಸಿಟ್ ಮಾಡ್ಬೋದು, ಸಮೀಪ ಇರ್ತಾವು, ಭಾಳ ಟ್ರಾವೆಲಿಂಗ್ ಪ್ರಾಬ್ಲಮ್ಸ್ ಆಗಂಗಿಲ್ಲ. ಯಾವಾಗ ಬೇಕಾವಾಗ ನೀವು ಬಯರ್ಸಿಗೆ ಹೋಗಿ ಬೆಟ್ ಆಗ್ಬೋದು. ಆಮೇಲೆ ಇವನ್ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅವ್ರ ಕಡೆ ಹೋಗಿ ನೀವು ಬೆಟ್ ಆಗಿ ಅವ್ರದ್ದೆಲ್ಲ ಸೆಟಪ್ ನೋಡಿ, ಅವ್ರ ಫ್ಯಾಕ್ಟ್ರಿ ಅಥವಾ ನೀವು ಅವ್ರದ್ದೇನು ಪ್ರಿಮೈಸಸ್ ಐತಿ, ಆಫೀಸ್ ಐತಿ, ಅದನ್ನೆಲ್ಲ ಅಲ್ಲಿ ನೋಡಿ ಚೆಕ್ ಮಾಡಿ ನೀವು ಅವ್ರದ್ದೆಲ್ಲ ಪ್ರೊಫೈಲ್ ಅಲ್ಲೇ ಸ್ಟ್ರಾಂಗ್ ಐತಿ ಏನಿಲ್ಲ, ಆಮೇಲೆ ಅವ್ರು ಎಷ್ಟು ಆರ್ಡರ್ ನಿಮಗೆ ಕೊಡಾಕತ್ತಾರ ಅಷ್ಟು ಆರ್ಡರ್ ಅವ್ರು ತಗೊಳ್ಳೋ ಕೆಪಾಸಿಟಿ ಅವ್ರ ಕಡೆ ಐತಿ ಏನಿಲ್ಲ, ಅದನ್ನೆಲ್ಲನೂ ನೀವು ಚೆಕ್ ಮಾಡ್ಬೋದು. ಯಾಕಂದ್ರೆ ಭಾಳಷ್ಟು ನಿಮಗೆ ಆನ್ಲೈನ್ ಕುಂತು ಮಾತಾಡೋರು ಇರ್ತಾರ, ನಿಮಗೆ 100 ಕಂಟೈನರ್ಸ್ ಆರ್ಡರ್ ಕೊಡ್ತೀವಿ, 200 ಕಂಟೈನರ್ ಆರ್ಡರ್ ಕೊಡ್ತೀವಿ, ನಮ್ಮ ಕಡೆ ಇಷ್ಟು ದೊಡ್ಡ ಆರ್ಡರ್ ಐತಿ, ಅಷ್ಟು ದೊಡ್ಡ ಆರ್ಡರ್ ಐತಿ ಅಂತ ಹೇಳಿ ಮಾತಾಡ್ತಾರೆ. ಆದ್ರೆ ಅವ್ರ ಕೈಲಿ ಏನು ಆಗಂಗಿಲ್ಲ. ಇಂಥವ್ರ ಜೋಡಿ ನೀವು ಯಾವಾಗಲೂ ಅವ್ರ ಕಂಟ್ರೀಸಿಗೆ ಹೋಗಿ ಅವ್ರ ಆಫೀಸ್ ವಿಸಿಟ್ ಮಾಡಿ ಆಮೇಲೆ ನೀವು ಡಿಸಿಷನ್ ತೊಗೊಂಡ್ರೆ ಭಾಳ ಚಲೋ ಇರ್ತೈತಿ. ಸೊ ನಾನಂತೂ ಇದೇ ಪ್ರಿಫರ್ ಮಾಡ್ತೀನಿ. ಯಾವಾಗಲೂ ಬಯರ್ಸ್ ಜೋಡಿ ಯಾವಾಗ ನೀವು ಮಾತಾಡಿದ್ರಿ ಅಂತಂದ್ರೆ ಅವ್ರ ಜೋಡಿ ಇನಿಷಿಯಲ್ ಕನ್ವರ್ಸೇಷನ್ ಆದ್ಮ್ಯಾಗ ಅವ್ರ ಕಡೆ ಅಪಾಯಿಂಟ್ಮೆಂಟ್ ತೊಗೋರಿ. ಇಮಿಡಿಯೇಟ್ ನೇಬರಿಂಗ್ ಕಂಟ್ರಿ ಇತ್ತಂದ್ರೆ ನೀವು ಹೋಗಿ ಬರ್ಬೋದು. ಏನೊಂದು 20-30 ಸಾವಿರ ರೂಪಾಯಿ ಖರ್ಚಾಗುತ್ತೆ, ಆದ್ರೆ ನಿಮಗೆ 100% ಖಾತ್ರಿ ಇರ್ತೈತೆ. ಅಂದ್ರೆ ಈ ಬಯರ್ ಶ್ಯೂರ್ ಶಾರ್ಟ್ ನಮಗೆ ಬಿಸ್ನೆಸ್ ಕೊಡ್ತಾನ, ಆಮೇಲೆ ಡಿಫಾಲ್ಟ್ ನೀವು ಮಾಡಂಗಿಲ್ಲ, ಫೇಕ್ ಇಲ್ಲ ಅಂತೇಳಿ ನಿಮಗೊಂದು ಕಾನ್ಫಿಡೆನ್ಸ್ ಬರ್ತೈತಿ. ಸೊ ನೀವು ವಿಸಿಟ್ ಮಾಡೋದು ಒಂದೇ ಬಯರಿಗೆ ಮಾತಾಡಿ ನೀವು ವಿಸಿಟ್ ಮಾಡೋದು ಜರೂರತ್ತಿಲ್ಲ. ನೀವು ಒಂದು 5ರಿಂದ 10 ಬಯರ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ, ಅವ್ರ ಜೋಡಿ ನೀವು ಕಮ್ಯುನಿಕೇಟ್ ಮಾಡಿರಿ. ಆಮೇಲೆ ಅವ್ರಿಗೊಂದು ಟೈಮ್ ಕೊಡ್ರಿ, ನಾ ಈ ಡೇಟ್ದಿಂದ ಈ ಡೇಟ್ ಮಟ್ಟ ಒಂದು 10 ದಿವಸ ತನಕ ನಿಮ್ಮ ಕಂಟ್ರಿನಾಗ ಅದೀನಿ, ಸೊ ಆ ಟೈಮ್ನಾಗ ನೀವು ನಮಗೆ ಬೆಟ್ ಆಗ್ರಿ ಅಂತ ಹೇಳಿ ಎಲ್ಲರಿಗೂ ನೀವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಪ್ರಾಪರ್ ಶೆಡ್ಯೂಲಿಂಗ್ ಮಾಡಿ ಆಮೇಲೆ ನೀವು ವಿಸಿಟ್ ಮಾಡ್ಬೋದು.
ಸೊ ಇವೆಲ್ಲ ನೇಬರಿಂಗ್ ಕಂಟ್ರೀಸ್ನಾಗ ಜಾಸ್ತಿ ಖರ್ಚಾನು ಆಗಂಗಿಲ್ಲ. ಸೊ ನಿಮ್ದೇನು ಬಜೆಟ್ ಇರ್ತೈತಿ ಅಷ್ಟ್ರೊಳಗೆ ನೀವೆಲ್ಲಾನು ಮ್ಯಾನೇಜ್ ಮಾಡ್ಬೋದು. ಸೊ ಬಾಯರ್ ಜೆನ್ಯೂನ್ ಅದಾರನಿಲ್ಲ ಇದು ನೀವು ಗೊತ್ತು ಮಾಡ್ಕೋಬೇಕಂತಂದ್ರೆ ಇದು ಹೈಲಿ ರೆಕಮೆಂಡೆಡ್ ವೇ ಅಂತ ಹೇಳಿ ನಾ ಹೇಳ್ಬೋದು. ಸೊ ಇದಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ. ನೀವು ಅಲ್ಲಿ ಹೋಗಿ ಫೇಸ್ ಟು ಫೇಸ್ ಕುಂತ ಅವ್ರಿಗೆ ಮಾತಾಡಿ ಅವ್ರ ಜೆನ್ಯೂನಿಟಿ ನೀವು ಚೆಕ್ ಮಾಡಿ ಆಮೇಲೆ ನೀವು ಡೀಲ್ ಮಾಡ್ಬೋದು. ಸೊ ಇದ್ರೊಳಗೂ ನಿಮ್ಗೆ ಸಪೋಸ್ ವಿಸಿಟ್ ಮಾಡಕ್ಕೆ ಸ್ವಲ್ಪ ಪಾಸಿಬಲ್ ಅನಿಸ್ಲಿಲ್ಲ ಅಂತಂದ್ರೆ ನಿಮ್ಗೆ ಯಾರು ಪರಿಚಯದವ್ರು ಆ ಕಂಟ್ರಿನಾಗ ಅದಾರೆ ನೋಡ್ರಿ, ಅವ್ರ ಕಡೆಂತ್ರ ಆ ಬಾಯರಿನ ಪ್ರಿಮೈಸಸ್ ಆಗಲಿ ಆ ಬಾಯರಿನ ಆಫೀಸಿಗೆ ವಿಸಿಟ್ ಮಾಡಿಸ್ರಿ. ನಿಮ್ಮ ಫ್ರೆಂಡ್ಸ್ ಇರ್ತಾರ, ಭಾಳಷ್ಟು ಜನ IT-ನಾಗ ಕೆಲಸ ಮಾಡ್ತಿರ್ತಾರ ಅಥವಾ ಭಾಳಷ್ಟು ಜನ ಬೇರೆ ಬೇರೆ ಕಂಪ್ನೀಸ್ನಾಗ ಕೆಲಸ ಮಾಡ್ತಿರ್ತಾರ. ಸ್ಯಾಟರ್ಡೆ ಸಂಡೇ ಅವ್ರಿಗೆ ಯೂಶ್ವಲಿ ಆಫ್ ಇರ್ತೈತಿ. ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು, ಹಾಪ ಈ ನಿಮ್ಮ ಏರಿಯಾನಾಗ ಹಿಂಗೆ ಒಬ್ರು ಬಾಯರ್ ಅದಾರ, ಸೊ ಅವ್ರಿಗೆ ನೀವು ಹೋಗಿ ವಿಸಿಟ್ ಮಾಡಿ ಬರ್ರಿ. ಸೊ ಅವ್ರದ್ದೇನು ಎಕ್ಸ್ಪೆನ್ಸಸ್ ಐತಿ ಅದನ್ನ ನೀವು ಬಾರ್ನ್ ಮಾಡ್ಕೋಬೋದು. ಅಂದ್ರೆ ಅವ್ರದ್ದೇನು ಎಕ್ಸ್ಪೆನ್ಸಸ್ ಅಲ್ಲಿ ಖರ್ಚಾಗ್ತೈತಿ ಅದನ್ನ ನೀವು ಅವ್ರಿಗೆ ಕೊಡ್ಬೋದು. ಸೊ ಅದು ನಿಮ್ಮ ಮಿನಿಮಮ್ ಖರ್ಚೊಳಗೆ ನಿಮಗೆ ಅದು ಕೆಲಸ ಆಗ್ಬಿಡ್ತೈತಿ. ಸೊ ಹಂಗೆ ನಿಮ್ಮ ಫ್ರೆಂಡ್ಸ್ದು ಯೂಸ್ ತಗೋಬೋದು. ಸ್ವಲ್ಪ ಮಂದಿ ರಿಲೇಟಿವ್ಸ್ ಇರ್ತಾರ, ರಿಲೇಟಿವ್ಸಿಗೆ ನೀವು ಕಳಿಸ್ಬೋದು. ಸ್ಯಾಟರ್ಡೆ ಸಂಡೇ ಯೂಶ್ವಲಿ ಎಲ್ಲರೂ ಆಫ್ ಇರ್ತಾರ, ಅವ್ರಿಗೂ ಒಂದು ಹೊಸ ಅಪರ್ಚುನಿಟಿ, ಅವ್ರಿಗೂ ಒಂದು ಹೊಸದು ಕಲಿಯಕ್ಕೆ ಸಿಗ್ತೈತಿ. ಏನಪ್ಪ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬಂತಂದ್ರೆ ಅವರು ನಿಮ್ಮ ಜೋಡಿ ಜಾಯ್ನ್ ಆಗ್ಬೋದು. ಸೊ ಹ್ಯಾಂಡ್ ಇನ್ ಹ್ಯಾಂಡ್ ಎರಡೂ ಕೆಲಸ ಆಗ್ತಾವೆ. ಸೊ ಹಿಂಗೆ ನೀವು ಬೇರೆ ಬೇರೆ ಹಾದಿಯಿಂದ ನೀವು ಸ್ವಲ್ಪ ತಲೆ ಓಡಿಸ್ಬೇಕಾಗುತ್ತೆ, ಯಾಕಂದ್ರೆ ನಿಮ್ಮ ರೊಕ್ಕ ನೀವು ಸೇಫ್ ಇಟ್ಕೋಬೇಕಾಗುತ್ತೆ. ಸೊ ಇವೆಲ್ಲ ಸ್ಟೆಪ್ಸ್ ಆಗಿನೂ ಒಂದೊಂದು ಸತಿ ಫ್ರಾಡ್ ಅಂತೂ ಆಗತ್ತಿರ್ತಾವೆ. ಯಾಕಂದ್ರೆ ಫ್ರಾಡ್ ಮಾಡೋರು ಭಾಳ ಶಾನೆ ಇರ್ತಾರೆ. ನಾವು ಏನು ಸೀದಾ ಹಾದಿ ಹಿಡ್ಕೊಂಡು ಹೋಗ್ತಿರ್ತೀವಿ ಅವ್ರಕಿನ್ನ ಒಂದು 10 ಪಟ್ಟು ಹೆಚ್ಚು ಅವ್ರ ತಲೆ ಓಡಿಸಿ ಫ್ರಾಡ್ ಮಾಡಬೇಕಾಗುತ್ತೆ. ಸೊ ಭಾಳ ಮಂದಿ ಅದ್ರೊಳಗೆ ಇರ್ತಾರೆ, ಎಕ್ದಮ್ ಪ್ರೊಫೆಷ್ನಲ್ ಫ್ರಾಡ್ಸ್ಟರ್ಸ್ ಇರ್ತಾರೆ. ಸೊ ಅವ್ರ ಕಡೆಂತ್ರ ಸ್ವಲ್ಪ ಬಚಾವ್ ಆಗ್ಬೇಕಂತಂದ್ರೆ ನಾವು ಸ್ವಲ್ಪ ಶಾನೆ ಆಗ್ಬೇಕಾಗತ್ತೆ. ಎಲ್ಲ ರೀತಿಯಿಂದ ಯಾವ ಟೈಪ್ದಿಂದ ನಮ್ಮ ಫ್ರಾಡ್ ಮಾಡ್ಬೋದು ಅಂತೇಳಿ ನಮ್ಗೆ ಮೊದಲು ಗೊತ್ತಾಗಬೇಕಾಗತ್ತೆ. ಸೊ ನಾವು ಸ್ವಲ್ಪ ನೆಗೆಟಿವ್ ವಿಚಾರ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈ ಟೈಪ್ ಆತಂದ್ರೆ ಹೆಂಗೆ, ಆ ಟೈಪ್ ಆತಂದ್ರೆ ಹೆಂಗೆ ಎಲ್ಲ ನಾವು ವಿಚಾರ ಮಾಡ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ನಿಮ್ಮ ಇನಿಷಿಯಲ್ ಏನು ಇನ್ವೆಸ್ಟ್ಮೆಂಟ್ ಐತಿ ಅದನ್ನ ನೀವು ಸೇಫ್ ಇಟ್ಕೊಂಡ್ರಿ ಅಂತಂದ್ರೆ ಯಾವಾಗಲೂ ನಿಮಗೆ ಬೆಳೆಯಕ್ಕೆ ಸ್ಕೋಪ್ ಇರ್ತೈತಿ. ನೀವು ಈಗ ಸ್ಟಾರ್ಟ್ ಮಾಡಿರಿ, ಆಮೇಲೆ ಈಗ ನಿಮಗೆ ಯಾರು ಚೀಟ್ ಮಾಡಿಬಿಟ್ರೆ ಅಥವಾ ನಿಮ್ಗೆ ಯಾರು ಫ್ರಾಡ್ ಸಿಕ್ಕರೆ ಆಮೇಲೆ ಅದರಿಂದ ನಿಮ್ಗೆ ಲಾಸ್ ಆತಂತಂದ್ರೆ ನೀವು ಇನ್ನೊಂದು ಸತಿ ಬಿಸ್ನೆಸ್ನಾಗ ಬರಕ್ಕೆ ಭಾಳ ಹಿಂದೆ ಮುಂದೆ ವಿಚಾರ ಮಾಡ್ತೀರಿ. ಸೊ ನಿಮಗೆ ಇನ್ನೊಂದು ಸತಿ ಬಿಸ್ನೆಸ್ನಾಗ ಬರಕ್ಕೆ ಮೋಸ್ಟ್ ಆಫ್ ದ ಟೈಮ್ಸ್ ಆಗಂಗಿಲ್ಲ. ಸೊ ಅದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನೈತಿ ಅದು ಯಾವಾಗಲೂ ಸೇಫ್ ಆಗಿಡ್ರಿ. ಆಮೇಲೆ ಸ್ಲೋ ಆಗಿ ಹೋಗ್ರಿ, ಭಾಳ ಗಡ್ಬಡ್ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಈ ಕಂಪ್ನಿ ಸ್ಟಾರ್ಟ್ ಮಾಡೀನಿ ಅಂತಂದ್ರೆ ಯಾವಾಗಲೂ ಭಾಳಷ್ಟು ಜನ ನಾನು ನೋಡಾಕತ್ತೀನಿ, ಭಾಳಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರೂ ನಮ್ಮ ಬಾಯರ್ಸ್ ಹೆಂಗೆ ಹುಡುಕ್ಬೇಕ್ರಿ, ಇವ್ರು ಮಾತಾಡಕತ್ತಾರ ಮತ್ತು ಇವ್ರಿಗೆ ನಾವು ಹೆಂಗೆ ಡೀಲ್ ಮಾಡ್ಬೇಕು, ಈಗ ನಾ ಹೆಂಗೆ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳಿ ಅದನ್ನ ಕೇಳ್ತಾರೆ. ಅದಕ್ಕಿಂತ ಮೊದಲು ಎಕ್ಸ್ಪೋರ್ಟ್ ಹೆಂಗಾಗುತ್ತೆ, ಎಕ್ಸ್ಪೋರ್ಟ್ ಸೈಕಲ್ ಬಗ್ಗೆ ಅದನ್ನೆಲ್ಲ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅವ್ರ ಬಾಯರ್ಸ್ ಜೆನ್ಯೂನ್ ಅದಾರೇನಿಲ್ಲ, ನಿಮ್ಮ ಜೋಡಿ ಏನು ಮಾತಾಡಕತ್ತಾರ, ಅವ್ರ ಜೋಡಿ ನೀವು ಸ್ವಲ್ಪ ಕ್ವೆಶನರ್ಸ್ ಹಾಕಿ ನೀವು ಡಿಸ್ಕಷನ್ನಾಗ ತಿಳ್ಕೊರಿ ಏನೇನು ಮಾತಾಡಕತ್ತಾರ, ಇವ ಹಿಂಗೆ ಮಾತಾಡತಾನ, ಇಬ್ರು ನೋಡು ಡಿಫ್ರೆನ್ಸ್ ಏನೈತಿ, ಫೇಕ್ ಯಾರು ಅದಾರ, ಜೆನ್ಯೂನ್ ಯಾರು ಅದಾರ, ಕಂಪ್ಯಾರಿಸನ್ ಮಾಡ್ರಿ. ಸೊ ಒಂದು 4 ಮಂದಿಗೆ ನೀವು ಮಾತಾಡಿದ್ರಿ ಅಂತಂದ್ರೆ ಇವ ಹಿಂಗೆ ಮಾತಾಡತ್ತಿದ್ದ, ನೆಕ್ಸ್ಟ್ ಪರ್ಸನ್ ಹಿಂಗೆ ಮಾತಾಡತಾನ ಅಂತ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ. ಒಮ್ಮೆಲೆ ನೀವು ಡೈರೆಕ್ಟ್ಲಿ ನಾ ಟ್ರಾನ್ಸಾಕ್ಷನ್ ಮಾಡ್ತೀನಿ, ನಾ ಬಿಸ್ನೆಸ್ ಮಾಡ್ತೀನಿ, ನಾ ರೊಕ್ಕ ಗಳಿಸ್ತೀನಿ ಅಂತೇಳಿ ಹೋಗಕ್ಕೆ ಹೋಗ್ಬೇಡ್ರಿ. ಅಷ್ಟು ಗಡ್ಬಡಿ ಮಾಡಕ್ಕೆ ಹೋಗ್ಬೇಡ್ರಿ. ಅಷ್ಟು ಜಲ್ದಿ ಏನೂ ಆಗಂಗಿಲ್ಲ. ಅಷ್ಟು ಜಲ್ದಿ ಎಲ್ಲರೂ ಈಸಿಲಿ ಮಾಡೋದಿತ್ತಂತಂದ್ರೆ ಎಲ್ಲರೂ ಬಿಸ್ನೆಸ್ನಾಗ ಇರ್ತಿದ್ರು. ಸಪೋಸ್ ನೀವು ಇವತ್ತು ಕಂಪ್ನಿ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಫಸ್ಟ್ ಕಂಟೈನರ್, ನಿಮ್ಮ ಫಸ್ಟ್ ಆರ್ಡರ್ ಏನೈತಿ 6 ತಿಂಗಳು ಆದ್ಮ್ಯಾಗ ಬರಲಿ, ನಡಿತೈತಿ, ಏನೂ ಪ್ರಾಬ್ಲಮ್ ಇಲ್ಲ. 6 ತಿಂಗಳು ಯಾಕೆ, 1 ವರ್ಷ ಆದ್ಮ್ಯಾಗ ಬರಲಿ. ಆದ್ರೆ ನಿಮ್ದು ಲಾಸ್ ಆಗಲಿಲ್ಲ ಅಂತಂದ್ರೆ ಅದು ನಿಮಗೆ ಪ್ಲಸ್ ಯಾವಾಗಲೂ. ಓಕೆ, ಸೊ ನೀವು ನಾಳೆ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಮಾಡಕ್ಕೆ ಹೋಗಿ ಅದ್ರೊಳಗೆ ಲಾಸ್ ಆದ್ರಿ ಅಂತಂದ್ರೆ ಅದ್ರೊಳಗೆ ಏನು ಶಾನೆತನ ಇಲ್ಲ. ಸೊ ಅದಕ್ಕೆ ಟೈಮ್ ತೊಗೋರಿ, ಪೇಷನ್ಸ್ ಇಟ್ಕೋರಿ. ನೀವು ಸ್ಟಾರ್ಟ್ ಮಾಡಿರಿ ಅಂತಂದ್ರೆ ಆಬ್ವಿಯಸ್ಲಿ ಅದ್ರೊಳಗೆ ನಿಮ್ಗೆ ಸಕ್ಸಸ್ ಸಿಗ್ತೈತಿ. ಗಿವ್ ಅಪ್ ಮಾಡಕ್ಕೆ ಹೋಗ್ಬೇಡ್ರಿ. ಏನಾರ ಪ್ರಾಬ್ಲಮ್ ಇತ್ತನೋ ಕಾಂಟ್ಯಾಕ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ನಾ ವಿಡಿಯೋಸ್ನೂ ಹಾಕ್ತೀನಿ. ಸೊ ಹಿಂಗೆ ವಿಡಿಯೋಸ್ ನೋಡ್ತೀರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.